6ನೇ ಅಧ್ಯಾಯ. ಅದು ಆತ್ಮ ಸಂಯಮ ಯೋಗ. ಸಂಯಮ ಅಂದರೆ ನಿಯಂತ್ರಣ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು. ಆತ್ಮಶಬ್ದಕ್ಕೆ ದೇಹ ಅಂತ ಅರ್ಥ, ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ, ಆತ್ಮಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಇದೆಲ್ಲವನ್ನು ಅಂದರೆ ಮನೋನಿಯಂತ್ರಣ, ಇಂದ್ರಿಯ ನಿಯಂತ್ರಣ. ಸಂಯಮ ಶಬ್ದಕ್ಕೆ ನಿಯಂತ್ರಣ ಅಂತ ಅರ್ಥ. ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡಾಗ ಮಾತ್ರ ನಮ್ಮ ಆತ್ಮ ಅವನು ಊರ್ಧ್ವಗಮನವನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂತ ಆದರೆ ಅಧೋಗಮನವನ್ನು ಹೊಂದಬೇಕಾಗತ್ತೆ. ಅಧೋಗಮನ ಹೊಂದ್ತಾ ಇದ್ದಾನೆ ಅಂದರೆ ಆ ಜೀವಾತ್ಮನ ಸ್ನೇಹಿತ ಯಾರು ಅಂತ ಕೇಳಿದ್ರೆ ತ್ವಾಸುಪರ್ಣ ಸಯುಜಾ ಸಖಾಯೋ. ಜೀವಾತ್ಮನ ಸ್ನೇಹಿತ ಪರಮಾತ್ಮ. ಪರಮಾತ್ಮ ನಮ್ಮ ಸ್ನೇಹಿತನಾಗಿ ಇರೋದಿಲ್ಲ, ನಮ್ಮನ್ನು ಕೆಳಗೆ ತಬ್ಬಿಬಿಡುತ್ತಾನೆ. ಆದ್ದರಿಂದಾಗಿ ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಊರ್ಧ್ವಗಮನನತ್ತ ಸದ್ಗತಿಗೆ ಕೊಂಡೊಯ್ಯಬೇಕು ಅಂತ ಹೇಳಿದ್ರೆ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸಿರಬೇಕು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರಬೇಕು. ಇದೆಲ್ಲ ಸರಿಯಾದ ಕ್ರಮದಲ್ಲಿ ಇರಬೇಕು ಅಂತಾದರೆ ಆತ್ಮ ಸಂಯಮ ಯೋಗವನ್ನು ನೀನು ಪಠನೆ ಮಾಡಬೇಕು. ಬರೀ ಪಠನೆ ಮಾಡತಕ್ಕಂಥದ್ದು ಮಾತ್ರ ಅಲ್ಲ, ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಆ ಮುನಿಗಳು, ರೈಕ್ಯ ಮುನಿಗಳು ಈ ಜಾನಶ್ರುತ ಎಂಬತಕ್ಕಂಥ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಎಂಬುದಾಗಿ ರುದ್ರದೇವರು ತನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತೀದೇವಿಗೆ 6ನೇ ಅಧ್ಯಾಯದ ಮಾಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಈ ಕಥೆ ಬರೀ ಈ ಪದ್ಮಪುರಾಣದಲ್ಲಿ ಮಾತ್ರ ಬರ್ತಕ್ಕಂಥದ್ದಲ್ಲ, ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಈ ಕಥೆ ಎಂಬುದು ಬರುತ್ತೆ. ಆದ್ದರಿಂದಾಗಿ ಇದು ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕಥೆ. ಇದರ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದರೆ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ನೋಡಿ, ವಾಯು, ನಾವು ಕೈಯಲ್ಲಿ ಗಾಳಿ ನಿಂತ್ಕೊಂಡು, ಗಾಳಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಗಾಳಿ ಇದೆ. ಆದರೆ ಎಲ್ಲ ಕಡೆ ಇರತಕ್ಕಂಥ ಗಾಳಿಯನ್ನು, ಎಲ್ಲ ಕಡೆ ಸಂಚಾರ ಮಾಡ್ತಕ್ಕಂಥ ಗಾಳಿಯನ್ನು ನಾವು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ದುಷ್ಕರವಾದದ್ದು. ಆದರೆ ನೋಡಿ, ಪ್ರಯತ್ನ ಪಟ್ಟರೆ ಹಿಡಿದಿಟ್ಟುಕೊಳ್ಳಬಹುದು ಅಲ್ವಾ. ನಾವು ಪ್ರಾಣಾಯಾಮವನ್ನು ಮಾಡ್ತೇವೆ. ರೇಚಕ, ಪೂರಕ, ಕುಂಭಕ ಸ್ಥಿತಿಯಲ್ಲಿ ನಾವು ಉಸಿರನ್ನು ಹೊರಗೆ ಬಿಡದಂತೆ, ಒಳಗೆ ಎಳೆದುಕೊಳ್ಳದಂತೆ ಹಿಡಿದಿಟ್ಕೊಳ್ತೀವಿ. ಅಂದರೆ ಸುದುಷ್ಕರ, ಕಷ್ಟ ಹೊರತು ಅಸಾಧ್ಯವಾದದ್ದಲ್ಲ. ಕೆಲವೊಂದು ಅಸಾಧ್ಯ, ಕೆಲವೊಂದು ಕಷ್ಟ ಸಾಧ್ಯ. ವಾಯುವಿನ ನಿಯಂತ್ರಣ ಎಂಬುದು ಕಷ್ಟ ಸಾಧ್ಯ. ಅದೇ ರೀತಿಯಾಗಿ ಮನಸ್ಸೆಂಬುದು ಮರ್ಕಟವಿದ್ದಂತೆ. ಆ ಮರ್ಕಟದಂತೆ ಇರತಕ್ಕಂಥ ಮನಸ್ಸನ್ನು ಒಂದು ನಿಯಂತ್ರಣದಿಂದಾಗಿ ನಮ್ಮ ಜ್ಞಾನ, ನಮ್ಮ ಬುದ್ಧಿಶಕ್ತಿ, ನಮ್ಮ ಶಾಸ್ತ್ರಾಧ್ಯಯನ, ನಮ್ಮ ಇಂದ್ರಿಯಗಳ ನಿಯಂತ್ರಣ, ಈ ಎಲ್ಲ ಸಾಧನೆ ಸಲಕರಣೆಗಳ ಮೂಲಕವಾಗಿ ಮರ್ಕಟದಂತೆ ಇರುವಂತಹ ಅತೀ ಚಂಚಲವಾಗಿರುವಂಥ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಈ ರಾಜ ಬಹಳಷ್ಟು ಯಜ್ಞಯಾಗವನ್ನು ಮಾಡಿದ್ದ, ಬಹಳಷ್ಟು ದಾನ ಧರ್ಮವನ್ನು ಮಾಡಿದ್ದ. ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾನ, ಶಾಸ್ತ್ರ, ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು, ಭಗವದ್ಗೀತೆ, ಇದೆಲ್ಲ ನಮಗೆ ಕೊಡ್ತಕ್ಕಂಥ ಜ್ಞಾನವನ್ನು ತುಂಬಿಸಿಕೊಳ್ಬೇಕು. ಆ ಜ್ಞಾನದ ಮೂಲಕವಾಗಿ ವಿಜ್ಞಾನವನ್ನು, ವಿಶೇಷವಾದ ಜ್ಞಾನವನ್ನು ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು. ನೋಡಿ, ರಾಜನಿಗೆ ಯಜ್ಞಯಾಗ, ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬೇಕು ಅಂತ ಜ್ಞಾನ ಇತ್ತು. ಅಲ್ಲಿ ಪುರೋಹಿತರು ಹೇಳ್ತಕ್ಕಂಥ ಅಂಶಗಳನ್ನು ಕೇಳಿ ಜ್ಞಾನ ಇತ್ತು. ಅಷ್ಟು ಮಾತ್ರ ಸಾಲೋದಿಲ್ಲ. ನನಗೆ ಬ್ರಹ್ಮಜ್ಞಾನವನ್ನು ಪಡಿಬೇಕು, ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅಪರೋಕ್ಷ ಜ್ಞಾನಿಯಾಗಬೇಕು ಎಂಬತಕ್ಕಂಥ ಒಂದು ಅಭಿಪ್ರಾಯದಿಂದಾಗಿ ಎಷ್ಟು ದೊಡ್ಡ ರಾಜನಾಗಿದ್ದರೂ ಕೂಡ ಏನೂ ಇಲ್ಲದ ನಿಷ್ಕಂಚನರು ಅಲ್ವಾ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪತ್ತಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಅರಮನೆ, ಬೇಕಾದಷ್ಟು ಸ್ತ್ರೀಯರು, ಏನೂ ಇಲ್ಲದ ಒಬ್ಬ ಋಷಿಮುನಿಗಳ ಕಡೆಗೆ ಹೋಗಿ ಅವರಲ್ಲಿದ್ದದ್ದು ಒಂದೇ ಒಂದು, ಎಲ್ಲಕ್ಕಿಂತಲೂ ಉತ್ಕೃಷ್ಟವಾಗಿರತಕ್ಕಂಥ ಜ್ಞಾನ. ಆ ಜ್ಞಾನಕ್ಕೋಸ್ಕರವಾಗಿ ಋಷಿಮುನಿಗಳ ಕಡೆಗೆ ಹೋಗಿ ಶರಣಾಗತನಾಗ್ತಾ ಇದ್ದಾನೆ ರಾಜ. ಹಾಗೆ ನಾವು ಕೂಡ ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಆದರೆ ನಮ್ಮಲ್ಲಿ ಅಷ್ಟು ಸಂಪತ್ತಿದೆ, ಇಷ್ಟು ಸಂಪತ್ತಿದೆ, ಅದು ಮುಖ್ಯವಲ್ಲ. ನಮ್ಮಲ್ಲಿ ಏನು ಇಲ್ಲವೋ ಅದನ್ನು ಪಡಿಬೇಕು ಅಂತ ಆದರೆ ಇದ್ದವರ ಬಳಿಗೆ ಹೋಗಬೇಕು. ರಾಜ ಎಲ್ಲ ಇತ್ತು, ಅವನಿಗೆ ಬೇಕಾದದ್ದೇನು ಜ್ಞಾನ. ಜ್ಞಾನ ಬೇಕು ಅಂತ ಆದರೆ ತನ್ನಲ್ಲಿರತಕ್ಕಂಥ ಸಂಪತ್ತು ಮುಖ್ಯವಲ್ಲ, ಜ್ಞಾನವೇ ಮುಖ್ಯ ಎಂಬುದಾಗಿ ಹೇಳಿ ಆ ಋಷಿಮನೆಗಳ ಬಳಿಗೆ ಹೋಗಿ ಶರಣಾಗತನಾಗ್ತಾನೆ. ಯಾಕಂದರೆ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಭಿ ಮತೋಧಿಕ ಕರ್ಮಿಭ್ಯಶ್ಚಾವಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥ ಮಾತು. ತಪಸ್ವಿಗಳು
ಕೃಚ್ಛ್ರ ಚಾಂದ್ರಾಯಣ ವ್ರತವನ್ನು ಮಾಡ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಉಪವಾಸವೇ ಮೊದಲಾಗಿರ್ತಕ್ಕಂಥ ವ್ರತಾನುಷ್ಠಾನವನ್ನು ಮಾಡ್ತಾರೆ. ಅದೆಲ್ಲದಕ್ಕಿಂತಲೂ ಕೂಡ ಜ್ಞಾನಿಗಳು ಶ್ರೇಷ್ಠ, ಜ್ಞಾನಿಗಳಿಗಿಂತಲೂ ಕೂಡ ಕರ್ಮಿಗಳು ಶ್ರೇಷ್ಠ. ಆದ್ದರಿಂದಾಗಿ ನಾವು ಜ್ಞಾನಪೂರ್ವಕವಾಗಿರ್ತಕ್ಕಂಥ ಕರ್ಮವನ್ನು ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಹೀಗೆ ಯಾರು ನಿರಂತರವಾಗಿ ಜಿಜ್ಞಾಸುವಾಗಿರ್ತಾನೋ ಆ ಜಿಜ್ಞಾಸುವಾಗಿರ್ತಕ್ಕಂತಹ ವ್ಯಕ್ತಿ ಅವನು ಮಾತ್ರ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಕೇವಲ ಅಹಂಕಾರ, ಮಮಕಾರ, ಗರ್ವ ಇದರಲ್ಲೇ ಇತ್ತು ಅಂತಾದರೆ ಜಾನಶ್ರುತ ಎಂಬತಕ್ಕಂಥ ರಾಜ ಆ ದೇವತೆಗಳಿಂದಾಗಿ ಕಂಡಂಥ ಕನಸ್ಸು, ಆ ಕನಸ್ಸ ತನ್ನ ನಿಜ ಜೀವನಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಆಲೋಚನೆಯನ್ನು ಮಾಡಿ ಆ ರೈಕ್ವ್ಯ ಮುನಿಗಳನ್ನು ಹುಡುಕಿಸುವ ಪ್ರಯತ್ನವನ್ನೂ ಮಾಡ್ತಾ ಇರಲಿಲ್ಲ. ಪ್ರಯತ್ನವನ್ನು ಮಾಡಿ ಫಲವನ್ನೂ ಪಡಿತಾ ಇರಲಿಲ್ಲ. ಫಲವನ್ನು ಪಡೆದೇ ಸಿದ್ಧಿಯನ್ನು ಪಡಿತಾ ಇರಲಿಲ್ಲ. ಅವು ನೋಡಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ ಆ ಋಷಿಮುನಿಗಳ ಬಳಿಗೆ ಹೋಗಿ ಶರಣಾಗತನಾಗಿ ಅವರಿಂದ ಅವನು ಸುಖವನ್ನು ಪಡೀತಾನೆ ಎಂಬುದಾಗಿ ನಾವಲ್ಲಿ ಆ ಕಥೆಯ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಒಬ್ಬ ಮನುಷ್ಯ ಅವನು ಮನುಷ್ಯನಾಗಿ ಉತ್ತಮನಾದ ವ್ಯಕ್ತಿಯಾಗಿ ಬಾಳಬೇಕು ಅಂದರೆ ಒಂದು 20 ಅಂಶಗಳು ಅವನಲ್ಲಿ ಇರಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ತನ್ನ 13ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ತಿಳಿದುಕೊಂಡು ಇವತ್ತಿನ ಈ ಜ್ಞಾನ ಕಾರ್ಯವನ್ನು ನಿಲ್ಲಿಸೋಣ. ಅಮಾನಿತ್ವ, ವಿಪರೀತವಾದ ಅಹಂಕಾರ ಮಮಕಾರ ಅದು ಮನುಷ್ಯನಿಗೆ ಇರಬಾರದು. ಅದಂಬಿತ್ವ, ಬರೀ ದಂಬಾಚಾರ, ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ವೇಷ, ಒಳಗಿಂದ ಇರತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಕೃತ್ಯ, ಹಾಗೆ ಇರಬಾರ್ದು. ಅಹಿಂಸ, ದೈಹಿಕ ಮಾನಸಿಕವಾಗಿ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರತಕ್ಕಂಥದ್ದು. ಸಹನಾಶೀಲತೆ, ಎಲ್ಲ ರೀತಿಯಲ್ಲೂ ಕೂಡ ನೇರವಾಗಿ ಇರುವಿಕೆ. ಔಪಾಸನ, ಆಚಾರ್ಯೋಪಾಸನಂ ಅಂದರೆ ನಿತ್ಯವ ನಮ್ಮ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಸ್ಥೈರ್ಯ, ಇವತ್ತೊಂದು ನಾಳೆ ಒಂದು ನಾಡ್ದೊಂದು ಆ ರೀತಿಯಾಗಿಲ್ಲ. ಒಂದು ಮಾರ್ಗದಲ್ಲಿ ಇದ್ದರೆ ಅದೇ ಮಾರ್ಗದಲ್ಲಿ ನಾವು ಸಾಗಬೇಕು. ಅದೇ ಮಾರ್ಗ ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಎಂಬತಕ್ಕಂಥ ಬುದ್ಧಿ ಇರಬೇಕು. ಆತ್ಮವಿನಿಗ್ರಹ, ವಿಶೇಷವಾಗಿ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇದೊಂದು ಭಾವನೆ. ಇಂದ್ರಿಯಾರ್ಥಗಳು ರೂಪ, ರಸ, ಗಂಧ, ಸ್ಪರ್ಶ ಇದೆಲ್ಲ ಇಂದ್ರಿಯಾರ್ಥಗಳು. ಅದರ ಬಗ್ಗೆ ವಿಪರೀತವಾಗಿರ್ತಕ್ಕಂತಹ ವ್ಯಾಮೋಹ ಎಂಬುದು ಇರಬಾರ್ದು. ಅನಹಂಕಾರ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರ ಇರಬಾರ್ದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಇದೆಲ್ಲವೂ ಕೂಡ ನಾವು ಹುಟ್ಟುತ್ತೇವೆ, ನಾವು ಸಾಯ್ತೇವೆ, ನಮಗೆ ಮುಪ್ಪು ಬರುತ್ತೆ, ನಮಗೆ ವ್ಯಾಧಿ ಬರುತ್ತೆ, ನಮಗೆ ದುಃಖ ಬರುತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ. ಆದ್ದರಿಂದಾಗಿ ಈ ದೇಹದ ಬಗ್ಗೆ ಹುಟ್ಟು, ಸಾವು, ಜರ, ಮರಣ, ರೋಗ ಇದೆಲ್ಲ ಬರ್ತಕ್ಕಂಥ ದೇಹದ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ವ್ಯಾಮೋಹವನ್ನು ನಾವು ಹೊಂದಬಾರದು. ಆಸಕ್ತಿ, ಯಾವುದರ ಬಗ್ಗೆಯೂ ಕೂಡ ಫಲದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅನಭಿಷ್ವಂಗ ಪುತ್ರದಾರ ಗೃಹಾದಿಷು, ಎಲ್ಲ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂತಹ ಸಮೀಪದ ವರ್ಗಗಳು ಯಾವುದರ ಬಗ್ಗೆಯೂ ಕೂಡ ವಿಪರೀತವಾದ ವ್ಯಾಮೋಹವನ್ನು ಹೊಂದದೇ ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿಕೊಂಡು ಹೊರಬೇಕು. ನಿತ್ಯಂಚ ಸಮಚಿತ್ತತ್ವಂ, ಇಷ್ಟಾನಿಷ್ಟೋಪಪತ್ತಿಷು, ಕೆಲವೊಮ್ಮೆ ನಾವು ಬಯಸಿದ್ದು ನಮಗೆ ಸಿಗತ್ತೆ, ಕೆಲವೊಮ್ಮೆ ನಾವು ಬಯಸದ್ದು ನಮಗೆ ಸಿಗತ್ತೆ. ಹೀಗೆ ಬಯಸಿದ್ದು ಬಂದಾಗ, ಬಯಸದ್ದು ಬರದೇ ಇದ್ದಾಗ ಅಥವಾ ಬಯಸದೇ ಇದ್ದದ್ದು ನಮಗೆ ಬಂದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ವಿಪರೀತವಾಗಿರ್ತಕ್ಕಂಥ ಏರಿಳಿತವನ್ನು ನಾವು ಹೊಂದದೇನೆ ಏಕರೀತಿಯಲ್ಲಿ ಇರಬೇಕು. ಮೈಚ ಅನನ್ಯಯೋಗೀನ ಭಕ್ತಿರವು ವ್ಯಭಿಚಾರಿಣಿ, ಭಗವಂತನಲ್ಲಿ ನಿಷ್ಕಲ್ಮಶವಾದ ಭಕ್ತಿಯನ್ನು ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆ ಇಲ್ಲದಂತಹ ಭಕ್ತಿಯನ್ನು ಮಾಡಬೇಕು. ವಿವಿಕ್ತ ದೇಶ ಸೇವಿತ್ವಂ ಅರತರ ಜನಸಂಸದಿ, ಹೀಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವ ಮೂಲಕವಾಗಿ ನಾವು ಮನುಷ್ಯರಾಗಬಹುದು. ಇಲ್ಲ ಅಂತಾದರೆ ಆಹಾರ ನಿದ್ರಾ ಭಯಮಯಿತು ನಾನಿ, ಹೊಟ್ಟೆ ಆಯಿತು, ಹೊಟ್ಟೆ ಹಸಿವಾಗ್ತಾ ಇದೆ, ಆಹಾರ ಸ್ವೀಕಾರ ಮಾಡ್ತಕ್ಕಂಥದ್ದು, ಯಾರಿಂದಲೋ ತೊಂದರೆ ಆಗ್ತದೆ ಭಯಪಡುವಂಥದ್ದು, ಆಯಾಸವಾಯಿತು ನಿದ್ರೆಯನ್ನು ಮಾಡ್ತಕ್ಕಂಥದ್ದು, ವಿವಾಹವಾಗುವುದು ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಊಟ ಮಾಡುವುದು, ನಿದ್ರೆ ಮಾಡುವುದು, ಭಯಪಡುವುದು, ಸಂತಾನವನ್ನು ಬೆಳೆಸ್ತಕ್ಕಂಥದ್ದು ಪ್ರಾಣಿಗಳಲ್ಲೂ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಇಷ್ಟೇ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತೀವಿ ಅಂತಾದರೆ ಆ ಪ್ರಾಣಿಗಳಿಗೂ ನಮ್ಮ ಮನುಷ್ಯರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎಂಬುದು ಇರೋದಿಲ್ಲ. ಆದ್ದರಿಂದಾಗಿ ಅದಕ್ಕಿಂತಲೂ ನಾವು ಮೇಲಿನವರು ಎಂಬ ಜ್ಞಾನ ನಾವು ಇಟ್ಟುಕೊಂಡವರಾಗಿ ಅದಕ್ಕೆ ಸರಿಯಾಗಿರ್ತಕ್ಕಂತಹ
ಜ್ಞಾನವನ್ನು ಸಂಪಾದನೆ ಮಾಡುವುದು, ಸಾಧನಾ ಮಾರ್ಗದಲ್ಲಿ ಇರುವುದು, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಎಂಬತಕ್ಕಂಥ ಒಂದು ಮಾತಿನಂತೆ 4 ಜನಕ್ಕೆ ಉಪಕಾರವನ್ನು ಮಾಡುವುದು, ಉಪಕಾರ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಅಪಕಾರವನ್ನಂತೂ ಮಾಡದೇ ಇರತಕ್ಕಂಥದ್ದು. ಈ ರೀತಿಯಲ್ಲಿ ಮನುಷ್ಯನಾಗಿರತಕ್ಕಂಥ ವ್ಯಕ್ತಿ ಜೀವನವನ್ನು ನಡೆಸಿದಾಗ ಮಾತ್ರ ಅವನು ಮಾನವ ಅಂತ ಕರೆಸಿಕೊಳ್ತಾನೆ. ಯಾಕಂದರೆ ಮಾನವ ಶಬ್ದಕ್ಕೆ ಅರ್ಥ ಏನು ಅಂದರೆ ಮನು ಅವಬೋಧನೆ, ಅಂದರೆ ಜ್ಞಾನ ಇರುವಂಥ ವ್ಯಕ್ತಿ ಅಂತ ಅರ್ಥ. ಜ್ಞಾನ ಅದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇಲ್ಲ, ಅವುಗಳಿಗೆ ಜ್ಞಾನ ಇದೆ. ಹಸಿವಾದರೆ ಊಟ ಮಾಡಬೇಕು, ಭಯವಾದರೆ ಓಡಬೇಕು, ಇಷ್ಟೇ ಜ್ಞಾನ ಇರತಕ್ಕಂಥದ್ದು. ಆದರೆ ವಿಶಿಷ್ಟವಾದ ಜ್ಞಾನ, ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ಜ್ಞಾನ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ. ಅದೆಲ್ಲ ಅದು ನಮ್ಮಲ್ಲೂ ಇಲ್ಲ ಅಂತಾದರೆ ನಾವು ಮನುಷ್ಯ ರೂಪೇಣ ಮೃಗಾಚರಂತಿ ಎಂಬುದಾಗಿ ಮೃಗಗಳಾಗಬೇಕಾಗತ್ತೆ. ಹಾಗೆ ಆಗಬಾರದು. ನಾವು ಮಾನವರಾಗಬೇಕು ಅಂತಾದರೆ ಜ್ಞಾನವನ್ನು, ಅದರಲ್ಲೂ ಕೂಡ ಭಗವಂತ ರಾಮನಾಗಿ, ಕೃಷ್ಣನಾಗಿ, ಕಪಿಲನಾಗಿ ಅನೇಕ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ನಾವು ಸಂಪಾದಿಸಿಕೊಳ್ಳಬೇಕು. ತನ್ಮೂಲಕವಾಗಿ ಭಗವಂತ ಹೇಳುವಂತೆ ಜ್ಞಾನೀ ಪ್ರಿಯತಮೋ ಅಥೋ ಮೇ, ನನಗೆ ಎಲ್ಲವೂ 84 ಲಕ್ಷ ಯೋನಿಗಳು, ಈ 84 ಲಕ್ಷ ರೀತಿಯಾಗಿರತಕ್ಕಂತಹ ಜೀವರಾಶಿಗಳು ಈ ಜಗತ್ತಿನಲ್ಲಿ ಇದ್ದಾವೆ. ಅದಲ್ಲದೇನೆ ಎಷ್ಟೋ ಅಸಂಖ್ಯಾತವಾದ ಜಡವಸ್ತುಗಳಿದ್ದಾವೆ. ಎಲ್ಲವೂ ದೇವರದ್ದೇ ಸೃಷ್ಟಿ. ಆದರೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತ ಕೇಳಿದರೆ ಜ್ಞಾನಿಗಳು. ಆದ್ದರಿಂದಾಗಿ ಮನುಷ್ಯನು ತಾವು ಹಂತವಾಗಿ ಜ್ಞಾನವನ್ನು ಸಂಪಾದನೆ ಮಾಡುವ ಮೂಲಕವಾಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾಗುವತ್ತ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಉಪನ್ಯಾಸವನ್ನು ಮಧ್ವವಲ್ಲವ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.